ನಮಸ್ತೆ. ಶ್ರೀ ಪರಂಜ್ಯೋತಿಯವರ ಪವಾಡ. ನಾನು ಬೆಂಗಳೂರಿನ ಪರಿಮಳ ರಮೇಶ್. 15 ವರ್ಷಗಳ ಹಿಂದೆ ಒಂದು ಆರೋಗ್ಯದ ಪವಾಡವು ಸಂಭವಿಸಿತು. ನನ್ನ ಸಂಬಂಧಿಯೊಬ್ಬರು ನನ್ನನ್ನು ಭಗವದ್ ಧರ್ಮಕ್ಕೆ ಪರಿಚಯಿಸಿದರು. ಹಾಗಾಗಿ ಅವರು ಹೇಳಿದ್ದೆಲ್ಲವನ್ನೂ ಮಾಡುತ್ತಾ, ಅಂದರೆ ಕಾರ್ಯಕ್ರಮಗಳು, ತರಗತಿಗಳು ಮತ್ತು ದೀಕ್ಷೆಗಳಲ್ಲಿ ಭಾಗವಹಿಸುತ್ತಾ ಧರ್ಮವನ್ನು ಅನುಸರಿಸಲು ಪ್ರಾರಂಭಿಸಿದೆ. ನನಗೆ ಆ ಸಮಯದಲ್ಲಿ ಶ್ರೀ ಪರಂಜ್ಯೋತಿಯ ಬಗ್ಗೆ ನಂಬಿಕೆ ಅಥವಾ ವಿಶ್ವಾಸವಾಗಲಿ ಇರಲಿಲ್ಲ. ನನ್ನ ಪತಿಯವರಿಗೆ ಆಗ ಅಸ್ತಮಾದ ಸಮಸ್ಯೆ ಇತ್ತು. ಒಂದು ದಿನ ಅವರು ಉಸಿರಾಡಲು ಗಾಳಿಗಾಗಿ ಒದ್ದಾಡುತ್ತಿರುವಾಗ ಅವರು ಇನ್ಹೇಲರ್ ಅನ್ನು ಉಪಯೋಗಿಸಿದರು. ಆದರೆ ಅವರು ಉಸಿರನ್ನು ಒಳಗೆ ತೆಗೆದುಕೊಂಡಾಗ ಏನೋ ಅವರ ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಉಸಿರಾಟವು ಹದಗೆಟ್ಟಿತು. ಉಸಿರಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. ದೇಹವು ತಣ್ಣಗಾಗಲು ಪ್ರಾರಂಭಿಸಿತು. ಪ್ರಜ್ಞೆಯನ್ನು ಕಳೆದುಕೊಳ್ಳಲು ಪ್ರಾರಂಭಿಸಿದರು. ಅವರ ಮಾತು ನಿಧಾನವಾಗತೊಡಗಿತು. ಅವರನ್ನು ಈ ಸ್ಥಿತಿಯಲ್ಲಿ ನೋಡಿ ಹೆಚ್ಚು ಭಯಗೊಂಡೆ. ಒಬ್ಬ ನೆರೆಯವರ ಸಹಾಯವನ್ನು ಪಡೆದುಕೊಂಡು ಅವರನ್ನು ಹತ್ತಿರದ ಒಂದು ಆಸ್ಪತ್ರೆಗೆ ಕರೆದೊಯ್ದೆ. ಭಾನುವಾರವಾದುದರಿಂದ ಹಿರಿಯ ವೈದ್ಯರುಗಳು ಇರಲಿಲ್ಲ. ಕಿರಿಯ ವೈದ್ಯರುಗಳು ಅವರ ಹೃದಯವನ್ನು ಗಮನಿಸಲು ಪ್ರಾರಂಭಿಸಿದರು. ಆಗ ನಾನು ಗಂಟಲಲ್ಲಿ ಏನೋ ಸಿಕ್ಕಿ ಹಾಕಿಕೊಂಡಿರಬಹುದೆಂದು ಅದನ್ನು ಪರೀಕ್ಷಿಸಲು ಹೇಳಿದೆ. ಅವರು ಸಮಯವನ್ನು ವ್ಯರ್ಥ ಮಾಡುತ್ತಿದ್ದಾರೆಂದು ಅನಿಸಿತು. ಅವರಿಗೆ ಸಹಾಯ ಮಾಡಲು ಸಾಧ್ಯವಾಗದಿದ್ದರೆ ನಾನು ಸಮಯವಾಗುತ್ತಿರುವುದರಿಂದ, ಅವರ ದೇಹದ ಉಷ್ಣಾಂಶವು ಕಡಿಮೆಯಾಗುತ್ತಿರುವುದರಿಂದ, ಪ್ರಜ್ಞೆಯನ್ನು ಕಳೆದುಕೊಳ್ಳುತ್ತಿರುವುದರಿಂದ ಕೂಡಲೇ ಬೇರೊಂದು ಆಸ್ಪತ್ರೆಗೆ ಕರೆದೊಯ್ಯುವುದಾಗಿ ಹೇಳಿದೆ. ಅವರನ್ನು ಬೇರೊಂದು ಪ್ರತಿಷ್ಠಿತ ಆಸ್ಪತ್ರೆಗೆ ಕರೆದೊಯ್ದೆವು. ಅಲ್ಲಿ ಅವರನ್ನು ದಾಖಲಿಸಲಾಯಿತು. ಅಲ್ಲಿಯೂ ಕೂಡ ವೈದ್ಯರುಗಳಿಗೆ ಏನೂ ಅರ್ಥವಾಗಲಿಲ್ಲ. ಹಾಗಾಗಿ ಅವರು ನನ್ನನ್ನು ಒಂದು ದಿನ ಮೊದಲು ಅವರು ಏನು ತಿಂದರು ಅಥವಾ ಏನು ಕುಡಿದರು, ಅವರಿಗೆ ಕುಡಿತದ ಅಭ್ಯಾಸವಿದೆಯೇ ಎಂದೆಲ್ಲ ಕೇಳಿದರು. ಅಂತಿಮವಾಗಿ ಅವರು ನನ್ನ ಪತಿಯವರನ್ನು ವೆಂಟಿಲೇಟರ್ನಲ್ಲಿ ಇಡಬೇಕೆಂದು, ಅದು ದಿವಸಕ್ಕೆ 35,000 ರೂಪಾಯಿಗಳಾಗುವುದೆಂದು ಹೇಳಿ ನನ್ನ ಒಪ್ಪಿಗೆಗಾಗಿ ನನ್ನ ಸಹಿಯನ್ನು ತೆಗೆದುಕೊಂಡರು. ಅದೇ ಮೊದಲ ಬಾರಿಗೆ ನಾನು ಶ್ರೀ ಪರಂಜ್ಯೋತಿಗೆ, ನೀವು ದೇವರಾಗಿದ್ದರೆ ದಯವಿಟ್ಟು ವೈದೇಶ್ವರ ಅಮ್ಮ ಭಗವಾನರಾಗಿ ಪ್ರಕಟವಾಗಿ ನನ್ನ ಪತಿಯವರ ಜೀವವನ್ನು ಉಳಿಸಿ, ಏಕೆಂದರೆ ಫಿಸಿಷಿಯನ್ಗಳಿಗೂ ಏನಾಗಿದೆ ಎಂದು ಗೊತ್ತಾಗುತ್ತಿಲ್ಲ. ಆದುದರಿಂದ ನೀವು ವೈದ್ಯರ ತಲೆಯಲ್ಲಿ ಬುದ್ಧಿವಂತಿಕೆಯನ್ನು ತುಂಬಿಸಬೇಕು. ಅವರು ನನ್ನ ಪತಿಯವರ ಜೀವವನ್ನು ಉಳಿಸುವುದಕ್ಕಾಗಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳುವಂತೆ ಮಾಡಬೇಕು ಎಂದು ವಿಶ್ವಾಸದಿಂದ ಪ್ರಾರ್ಥಿಸಿದೆ. ಫಿಸಿಷಿಯನ್ಗಳು ಆಮ್ಲಜನಕದ ಮಾಸ್ಕ್ ಅನ್ನು ನನ್ನ ಪತಿಯವರ ಮುಖದ ಮೇಲೆ ಹಾಕಿದರು. ಪ್ರಾರ್ಥಿಸಿದ ಕೂಡಲೇ ಒಂದು ಶಕ್ತಿಶಾಲಿಯಾದ ಒತ್ತಡವನ್ನು ಕೊಟ್ಟರು. ಈ ಕ್ರಿಯೆಯ ಫಲಿತಾಂಶವಾಗಿ ಬಹುಮಟ್ಟಿಗೆ ಮುಚ್ಚಿಕೊಂಡಿದ್ದ ವಿಂಡ್ ಪೈಪ್ ಸಂಪೂರ್ಣವಾಗಿ ತೆರೆಯಲ್ಪಟ್ಟಿತು. ತದನಂತರ ನನ್ನ ಪತಿಯವರು ಪ್ರಜ್ಞೆಯನ್ನು ಪಡೆದುಕೊಳ್ಳಲು ಪ್ರಾರಂಭಿಸಿದರು. ಅವರನ್ನು ತೀವ್ರ ನಿಗಾ ಘಟಕಕ್ಕೆ ಕರೆದೊಯ್ಯುತ್ತಿರುವಾಗ ಮಾತನಾಡಲು ಪ್ರಾರಂಭಿಸಿದರು. ವೈದ್ಯರುಗಳಿಗೆ ತಾವು ಸ್ವಸ್ಥವಾಗಿರುವುದಾಗಿ ತಿಳಿಸಿದರು. ಆದರೂ ವೈದ್ಯರುಗಳು ಅವರ ಮೇಲೆ ನಿಗಾ ವಹಿಸಲು ಅವರನ್ನು ತೀವ್ರ ನಿಗಾ ಘಟಕದಲ್ಲಿ 24 ಗಂಟೆಗಳ ಕಾಲ ಇರಬೇಕೆಂದು ಒತ್ತಾಯಿಸಿದರು. ಮರುದಿನ ಅವರನ್ನು ಡಿಸ್ಚಾರ್ಜ್ ಮಾಡಲಾಯಿತು. ನಾನು ಕೇವಲ 12,000 ರೂಪಾಯಿಗಳನ್ನು ಪಾವತಿಸಬೇಕಾಯಿತು. ಹಾಗಾಗಿ ಶ್ರೀ ಪರಂಜ್ಯೋತಿಯವರು ನನ್ನ ಪತಿಯವರ ಜೀವವನ್ನು ಮಾತ್ರ ಉಳಿಸಿದ್ದಲ್ಲದೆ ಆಸ್ಪತ್ರೆಯ ಬಿಲ್ಲುಗಳ ಅಪಾರ ಹಣವನ್ನೂ ಉಳಿಸಿದರು. ಆ ದಿನ ನಾನು ಶ್ರೀ ಅಮ್ಮ ಭಗವಾನರು ನಿಜಕ್ಕೂ ಯಾರು ಎಂಬುದನ್ನು ಕಂಡುಕೊಂಡೆ. ಅಂದಿನಿಂದ ನಾನು ಶ್ರೀ ಅಮ್ಮ ಭಗವಾನರನ್ನು ಬಿಡಲಿಲ್ಲ. ನನ್ನ ಪತಿಯವರ ಜೀವವನ್ನು ಉಳಿಸಿದ್ದಕ್ಕಾಗಿ ಶ್ರೀ ಪರಂಜ್ಯೋತಿ, ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ನನ್ನ ಮಿಕ್ಕ ಜೀವನವನ್ನು ನಿಮ್ಮ ಪಾದಕಮಲಗಳ ಬಳಿ ಕಳೆಯಲು ಬಯಸುತ್ತೇನೆ.